ನಟ ಯಶ್ ತಾಯಿ ವಿರುದ್ಧ ಅಕ್ರಮ ಜಾಗ ಒತ್ತುವರಿ ಆರೋಪ ಕೇಳಿಬಂದಿದೆ. ಜೆಸಿಬಿ ಘರ್ಜಿಸಿದ್ದು ಬೆಳ್ಳಂಬೆಳಗ್ಗೆ ಅಕ್ರಮ ಕಾಂಪೌಂಡ್ ತೆರವುಗೊಳಿಸಲಾಗಿದೆ. ಹಾಸನ ನಗರದ ವಿದ್ಯಾನಗರ ಬಡಾವಣೆಯಲ್ಲಿರುವಂತಹ ಯಶ್ ತಾಯಿ ಮನೆ ಅಲ್ಲಿ ನಡೆದಿರುವಂತಹ ಘಟನೆ ಇದು. ನ್ಯಾಯಾಲಯದ ಅನುಮತಿಯ ಮೇರೆಗೆ ಅಕ್ರಮ ಕಾಂಪೌಂಡ್ ಅನ್ನು ತೆರವುಗೊಳಿಸಲಾಗಿದೆ. ಯಶ್ ತಾಯಿ ವಿರುದ್ಧ 1500 ಅಡಿ ಜಾಗವನ್ನ ಒತ್ತುವರಿ ಮಾಡಿದಂತ ಆರೋಪ ಕೇಳಿಬಂದಿದೆ. ಲಕ್ಷ್ಮಮ್ಮ ಅನ್ನೋರ ಜಾಗದಲ್ಲಿ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಾಣವನ್ನ ಮಾಡಿದ್ರು. ಕಾಂಪೌಂಡ್ ಹಾಕಿದ್ದ ದಿನವೇ ಠಾಣೆಗೆ ದೂರನ್ನ ನೀಡಿದ್ರು ದೇವರಾಜ್ ಅವರು. ನ್ಯಾಯಾಲಯಕ್ಕೆ ಯಶ್ ತಾಯಿ ಸೂಕ್ತ ದಾಖಲಾತಿಗಳನ್ನ ಒದಗಿಸಿರಲಿಲ್ಲ ಪುಷ್ಪಾ ಅವರು. ಯಶ್ ತಾಯಿ ಮನೆಯ ಕಾಂಪೌಂಡ್ ಅನ್ನ ತೆರವು ಮಾಡಿಸಿದ್ದಾರೆ ದೂರುದಾರ. ನ್ಯಾಯಾಲಯದಿಂದ ಅನುಮತಿಯನ್ನ ಪಡ್ಕೊಂಡು ಇದೀಗ ಕಾಂಪೌಂಡ್ ಅನ್ನು ತೆರವುಗೊಳಿಸಲಾಗಿದೆ. ಇವತ್ತು ಬೆಳಗ್ಗೆ ಈ ಕಾರ್ಯಾಚರಣೆ ನಡೆದಿದೆ. ಲಕ್ಷ್ಮಮ್ಮ ಅನ್ನೋರ ಜಾಗದಲ್ಲಿ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿತ್ತು. ಹೀಗಾಗಿ ದೂರನ್ನು ಕೊಟ್ಟಿದ್ರು. ಕಾಂಪೌಂಡ್ ಹಾಕಿದ್ದ ದಿನವೇ ಠಾಣೆಗೆ ದೇವರಾಜ್ ಅನ್ನೋರು ದೂರನ್ನು ಕೊಟ್ಟಿದ್ರು. ಕೋರ್ಟ್ಗೆ ಯಶ್ ತಾಯಿ ಸೂಕ್ತ ದಾಖಲಾತಿಗಳನ್ನು ಕೂಡ ಒದಗಿಸಿರಲಿಲ್ಲ. ಸೊ ಇದೀಗ ಕೋರ್ಟ್ನಿಂದ ಅನುಮತಿ ಕೂಡ ಪಡ್ಕೊಂಡು ಆ ಕಾಂಪೌಂಡ್ ಅನ್ನು ತೆರವುಗೊಳಿಸಲಾಗಿದೆ. ಕಾರ್ಯಾಚರಣೆಯ ಸಂದರ್ಭದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಅಕ್ರಮವಾಗಿ ಕಟ್ಟಿದ್ದಂತಹ ಕಾಂಪೌಂಡ್ ಅದನ್ನು ಜೆಸಿಬಿ ಮೂಲಕ ತೆರವುಗೊಳಿಸಲಾಗಿದೆ. ಹಾಸನದ ವಿದ್ಯಾನಗರದಲ್ಲಿರುವ ಯಶ್ ಅವರ ತಾಯಿ ಪುಷ್ಪಾ ಅವರ ಮನೆಯ ಬಳಿ ಒತ್ತುವರಿ ತೆರವನ್ನ ಮಾಡಲಾಗಿದೆ. ಇದು ಯಶ್ ಅವರ ತಾಯಿ ಪುಷ್ಪಾ ವಾಸ ಇದ್ದಂತ ಮನೆ. ಪುಷ್ಪಾ ಅವರು ಒತ್ತುವರಿ ಮಾಡಿದ್ರು ಅನ್ನುವಂಥ ಆರೋಪದಲ್ಲಿ ಈಗಾಗಲೇ ನೋಟಿಸ್ ಅನ್ನ ಆ ಒಂದು ಮೂಲ ವಾರಸುದಾರರಂತ ಲಕ್ಷ್ಮಮ್ಮ ಹಾಗೂ ಅದನ್ನ GPA ಮಾಡಿ ಕೊಟ್ಟಿರುವಂತಹ ದೇವರಾಜ್ ಅವರು ನೋಟಿಸ್ ಅನ್ನು ಸಹ ನೀಡಿದ್ರು. ಇದು ನೀವು ನೋಡ್ತಾ ಇರೋದು ಯಶ್ ಅವರ ತಾಯಿ ಪುಷ್ಪಾ ವಾಸ ಇದ್ದಂತ ಮನೆ. ಇಂದು ಅವ್ರ ಮನೆಯಲ್ಲಿ ಯಾರೂ ಸಹ ಇಲ್ಲ. ಬಾಗಿಲಿಗೆ ಬೀಗವನ್ನ ಹಾಕಲಾಗಿದೆ. ಇದಕ್ಕೆ ಹೊಂದಿಕೊಂಡಂತೆ ಇರುವಂತಹ, ನೀವು ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು, ಇದಕ್ಕೆ ಹೊಂದಿಕೊಂಡಂತೆ ಇರುವಂತಹ ಪಕ್ಕದ ಜಾಗವನ್ನ ಒತ್ತುವರಿ ಮಾಡಿದ ಆರೋಪ ಯಶ್ ಅವರ ತಾಯಿ ಮೇಲೆ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ತೆರವನ್ನ ಮಾಡಲಾಗಿದೆ. ಇದರ GPA ಹೋಲ್ಡರ್ ಆಗಿರುವಂತಹ ದೇವರಾಜ್ ಅವರು ಇಂದು JCBಯನ್ನ ಬಳಸಿ ಒತ್ತುವರಿ ತೆರವು ಮಾಡಿದ್ದಾರೆ. ಇಲ್ಲಿ ಒಂದು ಪಕ್ಕದಲ್ಲಿ ಕಟ್ಟಡವನ್ನು ಸಹ ನಿರ್ಮಾಣ ಮಾಡಲಾಗಿತ್ತು, ಅದನ್ನು ಸಹ ನೆಲಸಮಗೊಳಿಸಲಾಗಿದೆ. ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಇದು ಯಶ್ ಅವರ ತಾಯಿ ಪುಷ್ಪಾ ಅವರ ಮನೆ. ಅದರ ಪಕ್ಕದಲ್ಲಿ ಹೊಂದಿಕೊಂಡಂತೆ ಇದ್ದ ಜಮೀನನ್ನ ಅಂದ್ರೆ ಸೈಟ್ ಅನ್ನ ಒತ್ತುವರಿ ಮಾಡಲಾಗಿತ್ತು. ಒತ್ತುವರಿ ಮಾಡಿ ಕಾಂಪೌಂಡ್ ಅನ್ನು ಸಹ ಹಾಕಲಾಗಿತ್ತು. ಆ ಒತ್ತುವರಿ ತೆರವು ಮಾಡಲಾಗಿದೆ. GPA ಹೋಲ್ಡರ್ ಆದಂತಹ ದೇವರಾಜು ಸಹ ನಮ್ಮ ಜೊತೆ ಮಾತಾಡಿದ್ರು. ಈ ಹಿಂದೆಯೂ ಸಹ ಅವರಿಗೆ ಗಮನಕ್ಕೆ ತರಲಾಗಿತ್ತು, ಆದರೆ ಅದು ಯಾವುದೇ ರೀತಿಯ ಕ್ರಮವನ್ನು ವಹಿಸಿರಲಿಲ್ಲ. ಹೀಗಾಗಿ ಈ ಸೈಟ್ ಅನ್ನ ಲಕ್ಷ್ಮಮ್ಮ ಎನ್ನುವರು ಮೂಲ ವಾರಸುದಾರರು ಅವರು ನನಗೆ GPA ಮಾಡಿಕೊಟ್ಟಿದ್ರು. ಆದರೆ ಅದನ್ನ ಯಶ್ ಅವರ ತಾಯಿ ಅಕ್ರಮವಾಗಿ ಒತ್ತುವರಿ ಮಾಡಿದ್ರು. ಕೋರ್ಟ್ನಿಂದ ನಿರ್ದೇಶನ ಮತ್ತು ಸೂಚನೆ ಬಂದರೂ ಸಹ ಯಾವುದೇ ರೀತಿ ಕ್ರಮವನ್ನು ವಹಿಸಿರಲಿಲ್ಲ. ಅವರಿಗೆ ನೋಟಿಸ್ ಅನ್ನು ಸಹ ನೀಡಿದ್ವಿ, ಆದರೆ ಕ್ರಮವನ್ನು ವಹಿಸಿರಲಿಲ್ಲ, ತೆರವು ಮಾಡಿರಲಿಲ್ಲ. ಇಂದು ನ್ಯಾಯಾಲಯದ ನಿರ್ದೇಶನದಂತೆ ಇಂದು ಕೋರ್ಟ್ನ ಆದೇಶದ ಪ್ರತಿಯನ್ನು ತಂದು ಲಾಯರ್ ಜೊತೆ ಬಂದಂತಹ ದೇವರಾಜ್ ಅವರು ಇಂದು ಯಶ್ ಅವರ ಸೇರಿದಂತಹ ಅಂದ್ರೆ ಕಾಂಪೌಂಡ್ ಅನ್ನ ಈಗ ಬೋರ್ಡ್ ಅನ್ನು ಹಾಕಿರೋದನ್ನು ಸಹ ನೋಡಬಹುದು. ಅದರ ಈ ಯುವಕರು ಆ ಒಂದು ಬೋರ್ಡ್ ಅನ್ನ ಕಿತ್ತಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಶ್ ನ್ಯಾಯಾಲಯದ ಆದೇಶದ ಬೋರ್ಡ್ ಅನ್ನು ಹಾಕಿದ್ದಾರೆ, ಆದ್ರೆ ಯಶ್ ಅವರ ಕಡೆಯವರು ಈಗ ಬಂದು ಇಲ್ಲಿ ಆ ಬೋರ್ಡ್ ಅನ್ನ ಕೀಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ. GPA ಹೋಲ್ಡರ್ ಆಗಿರುವಂತಹ ದೇವರಾಜ್ ಅವರು ಈ ಒಂದು ಕೆಲಸವನ್ನ ಈ ಬೋರ್ಡ್ ಅನ್ನ ಹಾಕಿದ್ರು, ಆದ್ರೆ ಬೋರ್ಡ್ ಅನ್ನ ಕೆಲವು ಕೀಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಯಶ್ ಅವರ ತಾಯಿ ಪುಷ್ಪಾ ಅವರು ಒತ್ತುವರಿ ಮಾಡಿದ್ದಂತ ಆರೋಪ ಕೇಳಿ ಬಂದಿತ್ತು. ಅವರ ಜಮೀನ ಮನೆಯ ಪಕ್ಕದಲ್ಲಿರುವಂತಹ ಸೈಟ್ ಅನ್ನು ಒತ್ತುವರಿ ಮಾಡಿದ ಆರೋಪದಲ್ಲಿ ಇಂದು GPA ಹೋಲ್ಡರ್ ಅಂತ ದೇವರಾಜ್ ಅವರು ಲಾಯರ್ ಜೊತೆಯಲ್ಲಿ ಬಂದು ಈ ಒಂದು ತೆರವು ಕೆಲಸ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಇಲ್ಲಿ ಕಟ್ಟಿದಂತ ಕಾಂಪೌಂಡ್ ಅನ್ನು ಸಹ ತೆರವುಗೊಳಿಸಿ ಕಟ್ಟಡವನ್ನು ಸಹ ನೆಲಸಮಗೊಳಿಸಿದ್ದಾರೆ. ಯಶ್ ಅವರು ಅಥವಾ ಯಶ್ ಅವರ ತಾಯಿ ಈ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.